ನಾನು 9ನೇ ತರಗತಿ ZPHS ಸ್ಕೂಲ್ನಿಂದ ಬಂದಿನಿ, ದೊಡ್ಡ ಹರಿವಾಣ. ನನ್ನ ಶೀರ್ಷಿಕೆ ರೈತನೇ ರಾಜ. ಗಡಿನಾಡು ಕನ್ನಡಿಗರೇ ನಾವು. ರೈತನೇ ರಾಜ, ರಾಜನೆಂಬ ಬಿರುದು ರೈತನಿಗೆ ಬಂದಿಲ್ಲ. ಅದು ಯಾಕೋ ಗೊತ್ತೇ ಇಲ್ಲ. ಅಬ್ಬರಿಸೋ ನೀತಿ ಇಲ್ಲದ ನಾಯಕರೇ, ಬರೀ ಮಾತಷ್ಟೇ, ಅಷ್ಟಿಷ್ಟು ಅಕ್ಷರಗಳು. ಗೋಡೆ ಮೇಲೆ ಬರೆಯೋ ಬರಹಗಳಲ್ಲಿ ಕಣ್ಮೀರ್ ಮಿಂಚು ಗೊಳಿಸುವ ಬಣ್ಣ ಬಣ್ಣದ ಪಾಠ್ಯ ಪುಸ್ತಕಗಳಲ್ಲಿ ಎಂದಿಗೂ ರೈತನೇ ರಾಜ. ಆತ ಹಗಲು ರಾತ್ರಿ ರೆಕ್ಕೆ ಮುರಿದು ಹೊಟ್ಟೆ ಬಡಿದು ದುಡಿದು ದಣಿದು ಗಳಿಸಿದ ಫಲವನ್ನೆಲ್ಲ ರೆಪ್ಪೆ ಮುಚ್ಚುವುದರಲ್ಲಿ ದವಳಿಗಳು ಹದ್ದಿನಂತೆ ಹೊತ್ತು ಹೋದರೆ ಕೇಳುವವರುಂಟೆ. ಆತ ಮಕ್ಕಳಂತೆ ಆಲಿಸಿ ಬೆಳೆಸಿ ಬೆಲೆಗೆ ಲಾಭದಾಯಕ ಆಗುವಂತೆ ನಿರ್ಧರಿಸುವ ಅಧಿಕಾರ ವ್ಯವಸ್ಥೆ ಶ್ರಮಗೊಳ್ಳರ ಜತೆಗೂಡಿ ನಡು ನೀರಿನಲ್ಲಿ ಮುಳುಗಿಸಿದರೆ ಕೇಳುವವರುಂಟೆ. ಈ ನಮ್ಮ ದೇಶದಲ್ಲಿ ತಮ್ಮ ಸ್ವಾರ್ಥಕ್ಕೆ ರೈತ ಅನ್ನೋ ಹೆಸರನ್ನು ಅಸ್ತ್ರವಾಗಿ ಬಳಸಿಕೊಂಡು ಅಧಿಕಾರ ಪೀಠವನ್ನೇರೋ ನಾಯಕರಿದ್ದಾರೆ. ರೈತ ಅನ್ನೋ ಟ್ಯಾಗ್ ಲೈನ್ ಹಿಡಿದು ಸಿಂಪತಿಯಿಂದ ಸೆಲೆಬ್ರಿಟಿ ಆಗಿದವರು ಕೂಡ ಇದ್ದಾರೆ. ಆದರೆ ನಿಜವಾದ ರೈತ ಮಾತ್ರ ಸಾಲದ ಬೇಡರ ಬಲೆಯಲ್ಲಿ ಬಿದ್ದು ಬಂದಿಯಾಗಿದ್ದಾನೆ. ಆತನ ಹೆಸರು ಬಳಸಿಕೊಂಡಿದ್ದವರು ಕನ್ನಡಿ ಅಂತಸ್ತಿನಲ್ಲಿ ರಾಜರಾಗುತ್ತಿದ್ದಾರೆ. ನಮ್ಮ ದೇಶದಲ್ಲಿ ರೈತನೇ ರಾಜ, ರೈತನೇ ಸಾಮ್ರಾಜ್ಯ ಅನ್ನೋ ಮಾತುಗಳು ಬರೀ ಮಾತಲ್ಲೇ, ಧೂಳು ಹಿಡಿದು ಅಳೆಯುವ ತಾಳೆಪತ್ರಗಳಲ್ಲಿ ಬಿಟ್ಟರೆ ನಿಜ ಜೀವನದಲ್ಲಿ ಕಾಣುವುದಿಲ್ಲ, ಕಾಣಿಸುವುದಿಲ್ಲ. ಧನ್ಯವಾದಗಳು.